ಹಾಯ್ ಹಲೋ ನಮಸ್ಕಾರ. ವಿಶ್ವಜಂತರದ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋದರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ನಿಮ್ಮನೆಯ ಕನ್ನಡಿಗನ್ನ, ನಿಮ್ಮನೆಯ ಉಂಡಾಡಿ ಗುಂಡನ್ನ, ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಸುಮಾರು 12:30 ಆದರೂ ನೋಡಿ ಹೆಂಗೆ ವೆಹಿಕಲ್ಸ್ ಓಡಾಡ್ತಾ ಇವೆ ಅಂತ. ಅದಕ್ಕೆ ನಾವು ಬೆಂದ ಕಾಳೂರು ಬೆಂಗಳೂರು ಅಂತ ಹೇಳೋದು ಅಂತ ಹೇಳ್ತಾ ಇವತ್ತು ಸಖತ್ತಾಗಿರೋವಂಥ ಕೋಳಿ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಕೆಂಗೇರಿಯಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸಿದಂಥ ಕೋಳಿ ಬಿರಿಯಾನಿ ಎಲ್ಲಿದೆ ಕೇಳಿದ, ಬನ್ನಿ ನಾನು ಅದಕ್ಕೆ ಸಖತ್ತಾಗಿರೋವಂಥ ಕೋಳಿ ಬಿರಿಯಾನಿನ ಸೌದೆ ಒಲೆಯಲ್ಲಿ ಬೇಯಿಸೋದನ್ನು ನೋಡೋಣ, ಆಮೇಲೆ ಸಖತ್ತಾಗಿ ತಿನ್ನೋಣ. ನೀವು ನೋಡಿ, ಆಮೇಲೆ ಬಂದು ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಫ್ಯಾಮ್ಲೀಸ್ನು ಕರ್ಕೊಂಬಂದು, ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಬಂದು ಸಖತ್ತಾಗಿ ಬ್ಯಾಟಿಂಗ್ ಆಡಿ. ಬನ್ನಿ ಕೋಳಿ ಬಿರಿಯಾನಿನ ಬೇಟೆ ಆಡೋಣ. ಹದಿನೈದು ಕೆಜಿ ರೆಸಿಪಿಗೆ 4 ಲೀಟರ್ ಎಣ್ಣೆ, 6 ಅಡಿ ಮೆಣಸಿನ್ಕಾಯಿ ಹಾಕ್ಬೋದು. ಏನು ಮೆಣಸಿನ್ಕಾಯಿ ಸಿಡಿತಾ ಇತ್ತಲ್ಲ ಸರ್, ಹಂಗೇನೆ ಸಿಡಿಬೇಕು ಬಸ್ಸು, ಹಸಿ ವಾಸನೆ ಹೋಗ್ಬೇಕಲ್ಲ, ಮೆಣಸಿನ್ಕಾಯ್ದು ಹಸಿ ವಾಸನೆ ಹೋಗ್ಬೇಕು. ಸೊಪ್ಪು, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಸರ್. ಎಷ್ಟು ಕೆಜಿ ಈರುಳ್ಳಿ ಹಾಕ್ಬೇಕು? ಈರುಳ್ಳಿ ಮುಷ್ಟಿ ಲೆಕ್ಕ ಸರ್. 15 ಕೆಜಿ ಹಾಕ್ತೀವಿ ಅಂದ್ರೆ 15 ಮುಷ್ಟಿ ಈರುಳ್ಳಿ ಹಾಕ್ಬೋದು. ಓಕೆ. ಟೊಮೆಟೊನು ಅಲ್ಲ, ಕೈ ಲೆಕ್ಕನೇನಾ? ಕೈ ಲೆಕ್ಕನೇ. ಎಷ್ಟು ಕೆಜಿ ಮಾಡ್ತೀವಿ ಅಷ್ಟು ಮುಷ್ಟಿ. ಸೊ 15 ಕೆಜಿ ಬಿರಿಯಾನಿಗೆ 15 ಕಾಯಿ ಟೊಮೆಟೊ, 15 ಕಾಯಿ ಈರುಳ್ಳಿ. ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ ಸರ್ ಬಿರಿಯಾನಿ? ಸರ್ ನಾವು ಚಿಕನ್ ಬಂದು 4 ಸತಿ ಹಾಕ್ತೀವಿ, 15 ಕೆಜಿ 4 ಸತಿ ಹಾಕ್ತೀವಿ. ಮಟನ್ ಬಿರಿಯಾನಿ ಬಂದು 3 ಸತಿ ಹಾಕ್ತೀವಿ. ಓಕೆ. 20 ಕೆಜಿ ಟೋಟಲ್ 60 ಕೆಜಿ ಮಟನ್ ಬಿರಿಯಾನಿ ಮಾಡ್ತೀವಿ. ಓಕೆ. ಫಸ್ಟು ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದ್ದೀವಿ. ಅದಾದ ನಂತರ ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಹುರಿದು ಪುಡಿ ಮಾಡಿಸಿರೋಂಥ ಚಿಲ್ಲಿ ಪೌಡ್ರ್. ಇದು ನಮ್ದು ಬಿರಿಯಾನಿ ಮಸಾಲ ಸರ್. ಇದಕ್ಕೆ ಉಪ್ಪು ಎಲ್ಲ ಇಲ್ಲೇ ನಾವು ಹೋಟ್ಲಲ್ಲೇ ರೆಡಿ ಮಾಡ್ಕೊಳ್ತೀವಿ. ನಮ್ದೇ ಹೋಮ್ ಮೇಡ್ ಮಸಾಲ ಇದು. ಓಕೆ. ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಬಿರಿಯಾನಿ ಮಸಾಲ ಏನೇನು ಬರುತ್ತೆ ಎಲ್ಲ ಹಾಕಿ ಮಾಡಿರ್ತೀವಿ ಸರ್. ಎಲ್ಲ ಪುಡಿ ಮಾಡ್ಕೊಂಬಿಡಿ? ಎಲ್ಲ ಪುಡಿ ಮಾಡಿಬಿಡ್ತೀವಿ. ಓಕೆ. ಅದೇನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋದಾ ಅಥವಾ ಹಂಗೆ ಪುಡಿ ಮಾಡ್ಕೊಳ್ಳೋದಾ? ಹಂಗೆ ಪುಡಿ ಮಾಡ್ಬಿಡ್ತೀವಿ ಸರ್. ಹಂಗೆ ಪುಡಿ ಮಾಡ್ಕೊಳ್ಳೋದು. ಚಿಕನ್ನು, ಚಿಕನ್ನು ಒಂದೊಂದು ಪೀಸ್ ಏನು ಸರ್ ಇಷ್ಟಪ್ಪ ಇದೆ? ಇಲ್ಲಿ ಜನ ಖುಷಿಯಾಗಿ ಚೆನ್ನಾಗಿ ತಿನ್ಬೇಕಲ್ವಾ? ಹೌದು. ಬಿರಿಯಾನಿಗೆ ಇಷ್ಟಪ್ಪ ಪೀಸ್ ಇದ್ರೆ ಚಂದ. ಪೀಸ್ ಇದ್ರೆ ಚಂದ, ಆಮೇಲೆ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಯೂಸ್ ಮಾಡ್ತಾ ಇರೋದು ರೈಸು ಏಕೆ ಜೀರಾ ಸಾಂಬಾರು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಓಕೆ. ಇದನ್ನ ಮಿನಿಮಮ್ಮು 2 ಅವರ್ ನೆನೆಹಾಕ್ತೀವಿ ರೈಸ್ನ. ಹಾಗೆ ಅದು ಸಾಫ್ಟ್ ಆಗುತ್ತೆ, ಆಮೇಲೆ ಕ್ಲೀನಾಗಿ ಬೇಯುತ್ತೆ.
ತುಪ್ಪ ನಂದಿನಿ ಈ ತುಪ್ಪ ಹಾಕ್ತಾ ಇದ್ದೀವಿ. ನೋಡಿ ದಮ್ಮುಡಿದೆ ಇನ್ನೊಂದು. ಸರ್ ಏನು ಮಾಡ್ತೀರಾ ಸರ್ ಈಗ? ಸರ್ ನಲ್ಲಿಮುಳೆ ಫ್ರೈ, ನಲ್ಲಿಮುಳೆ ಫ್ರೈ. ಮೆಣಸಿನ್ಕಾಯಿ, ಈರುಳ್ಳಿ, ಹಾಂ, ಕರಿಬೇವು ಸೊಪ್ಪು, ಮಸಾಲೆ ಚಿಲ್ಲಿ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಕರಿಬೇವು ಸೊಪ್ಪು, ಸಾಯಿಬೀನ್ ಸಾಸು ಅಷ್ಟೇ. ಸ್ವಲ್ಪ ಗೀ ತುಪ್ಪ ಲಾಸ್ಟಲ್ಲಿ. ಬಿಸಿ ಬಿಸಿ ಸೌದೆ ಒಲೆಯಲ್ಲಿ ಮಾಡಿರುವಂಥ ಚಿಕನ್ ಬಿರಿಯಾನಿ ಜೊತೆಗೆ ನಳ್ಳಿ ಮೂಳೆ ಪೆಪ್ಪರ್ ಫ್ರೈ ತಗೊಂಡಿದ್ದೀವಿ. ಶುರು ಮಾಡೋಣ. ನಿಮಗೆ ನಳ್ಳಿ ಮೂಳೆ ಅಂದರೆ ಭಾರಿ ಇಷ್ಟನಾ? ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಚಿಕನ್ ಅಂತೂ ಯಾವ ಮಟ್ಟಕ್ಕಿದೆ ನೋಡಿ ಪೀಸ್ಗಳು ಒಂದೊಂದು. ಓ ಮೈ ಗುಡ್ನೆಸ್. ಬನ್ನೂರು ದಮ್ ಬಿರಿಯಾನಿ ಹೋಟ್ಲಿಗೆ ಯಾಕೆ ಬರಬೇಕು ಅಂದರೆ ಕ್ವಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ವಾಂಟಿಟಿ ಎಷ್ಟು ಪೀಸ್ ಹಾಕಿದ್ದಾರೆ ನೋಡಿ ಚಿಕನ್ನು. ಸೀರಾ ಸಾಂಬಾರ್ ರೈಸಲ್ಲಿ ಮಾಡಿರುವಂಥದ್ದು ಬಿರಿಯಾನಿಯನ್ನು. ಚರ್ಸ್, ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ಬನ್ನೂರ್ ದಮ್ ಬಿರಿಯಾನಿ ಹೋಟ್ಲಲ್ಲಿ ನಿಮಗೆ ಮಟನ್ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಬಿರಿಯಾನಿನೂ ಸಿಗುತ್ತೆ. ಎರಡೂ ಸೌದೆ ಒಲೆಯಲ್ಲೇ ಮಾಡುವಂಥದ್ದು. ಆದರೆ ಮಟನ್ ಫ್ಲೇವರು ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಅನ್ಬೋದು. ಮಾಮೂಲಿ ನಾಟಿ ಸ್ಟೈಲ್ ಹೋಟ್ಲುಗಳಲ್ಲಿ ಸಿಗುವಂಥ ಚಿಕನ್ ಬಿರಿಯಾನಿ ಇದಲ್ಲ. ದೊನ್ನೆ ಬಿರಿಯಾನಿ ಅಂತೀವಲ್ಲ ಅದಲ್ಲ ಇದು. ದ ಫ್ಲೇವರ್ ಆಫ್ ಮೇಯ್ನ್ ಅವ್ರು ಹಾಕುವಂಥ ಧನಿಯಾ, ಬಿರಿಯಾನಿ ಮಸಾಲ, ವಿಶೇಷವಾಗಿ ಅವ್ರು ಹಾಕುವಂಥ ಅರಿಶಿಣ ಈ ಬಿರಿಯಾನಿಯನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ ಅನ್ಬೋದು. ಬಿರಿಯಾನಿನ ಹಿಂಗೆ ತಗೊಂಡು ಚಿಕನ್ ಪೀಸ್ ಮೇಲೆ ಹಿಂಗಿಟ್ಟು ರುಚಿ ಚಿಂದಿಗರು, ಐ ಆಮ್ ಲವಿಂಗ್ ಇಟ್. ಚಿಕನ್ ಬಿರಿಯಾನಿನಂತೂ ಪೀಸ್ಗಳಂತೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು 4-5 ಮೇಲೆ ಕೊಟ್ಟಿದ್ದಾರೆ. ಪೀಸ್ ನೋಡಿ ಹೆಂಗಿದೆ ಒಂದೊಂದು. ಓ ಮೈ ಗುಡ್ನೆಸ್, ಬೆಣ್ಣೆ ಇದ್ದಂಗಿದೆ. ಬರೀ ಚಿಕನ್ ಪೀಸ್ನ ಹಿಂಗೆ ಕಡ್ಕೊಂಡು ಯಾವ ಫ್ಲೇವರಲ್ಲಿ ಇದೆಯಪ್ಪ ಇದು ಬಿರಿಯಾನಿ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಪಕ್ಕ
ಈ ದೊನ್ನೆ ಬಿರಿಯಾನಿ ಹೋಟ್ಲುಗಳಲ್ಲಿ ಕೊಟ್ಟಂಗಂತೂ ಇಲ್ಲ ಇದು. ಬಿರಿಯಾನಿ ಫ್ಲೇವರೇ ಆಗಿರಲಿ, ಚಿಕನ್ ಮಸಾಲ ಫ್ಲೇವರೇ ಆಗಿರಲಿ, ಮಟನ್ನು ಎಲ್ಲವನ್ನು ಅವ್ರು ಮಾಡುವಂಥದ್ದು ಬೇಯಿಸುವಂಥದ್ದು ಸೌದೆ ಒಲೆಯಲ್ಲೇ ಮಸಾಲ ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಡ್ತಾರೆ. ನಲ್ಲಿ ಮೂಳೆ ಒಳಗೆ ತುಪ್ಪ ಸಿಗತ್ತಾ ನೋಡೋಣ ಬನ್ನಿ. ನೋಡಿ ತುಪ್ಪ ಇದೆಯಾ ತುಪ್ಪ? ತುಪ್ಪ ಖಾಲಿ. ಅಷ್ಟು ಈಸಿಯಾಗಿ ತುಪ್ಪ ಸಿಗಲ್ಲ ನಲ್ಲಿ ಮೂಳೆಯಲ್ಲಿ, ಬಡಿಬೇಕು. ಅದಕ್ಕೆ ಕಾರಣ ಚೆನ್ನಾಗಿ ಬೇಯಿಸಿದ್ದಾರೆ ಎಳೆ ಮಟನ್ನು. ನಲ್ಲಿ ಮೂಳೆ ಪೆಪ್ಪರ್ ಫ್ರೈ, ಅವ್ರು ಹಾಕ್ತಂಥ ಪೆಪ್ಪರು ಮೇಯ್ನ್ ಅವ್ರು ಮಾಡೋವಂಥ ಆ ಮಟನ್ನು ಗೊಜ್ಜಿದೆ ನೋಡಿ ಬೇಸು, ಅದು ಒಂಚೂರು ಶುಂಠಿ ಬೆಳ್ಳುಳ್ಳಿನ ಇಟ್ಕೊಂಡು ಚೆನ್ನಾಗಿ ಆಟಾಡಿರ್ತಾರೆ. ಅದರಿಂದ ಆ ಬೇಸು ಖಾರ ಇಲ್ಲದೆ ಇರೋದ್ರಿಂದ ಒಂಚೂರು ಮೆಣಸಿನ ಪುಡಿನೇ ಆಗಿರಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಆಗಿರಲಿ, ಇವೆಲ್ಲ ಹಾಕಿದ್ರೂ ಖಾರ ಏನು ಜಾಸ್ತಿ ಅಂತ ಅನಿಸಲ್ಲ. ಆದರೆ ಈ ಚಿಕನ್ ಬಿರಿಯಾನಿ ಜೊತೆಗೆ ನಳ್ಳಿ ಮೂಳೆ ಕಡಿತಾಗ ಸೈಕಾಗಿದೆ ಗುರು. ಐ ಆಮ್ ಎಂಜಾಯಿಂಗ್ ಇಟ್. ಬನ್ನೂರ್ ದಮ್ ಬಿರಿಯಾನಿ ಹೋಟ್ಲಿಗೆ ಯಾಕೆ ಬರಬೇಕು ಅಂತಂದರೆ, ವಿಶೇಷವಾಗಿ ಕೆಂಗೇರಿಲಿರುವಂಥ ಕೋಳಿ ಬಿರಿಯಾನಿ ತಿನ್ನಬೇಕು ಅಂದರೆ ಬರಲೇಬೇಕು. ಕಾರಣ ಅವ್ರು ಮಾಡೋವಂಥದ್ದು ಸೌದೆ ಒಲೆಯಲ್ಲಿ ನಂಬರ್ 1. ನಂಬರ್ 2, ಹೊಸಕೋಟೆ ಬಿರಿಯಾನಿಗಳಿರುತ್ತಲ್ಲ, ಹೈವೇಲಿ ಸಿಗೋವಂಥ ಬಿರಿಯಾನಿಗಳ ಟೇಸ್ಟ್ ಏನಿರುತ್ತೆ ಆ ಫ್ಲೇವರಲ್ಲಿರುವಂಥದ್ದು ಎರಡನೇದು. ನಂಬರ್ 3, ಕ್ವಾಂಟಿಟಿ ಅಲ್ಟಿಮೇಟ್ ಆಗಿದ್ದರೆ ಕ್ವಾಲಿಟಿನೂ ಅಷ್ಟೇ. ಸೀರಾ ಸಾಂಬಾರ್ ರೈಸಲ್ಲಿ ಹಾಕಿ ತುಪ್ಪ ಹಾಕಿ ಮಾಡುವಂಥದ್ದು. ಕಡಿಮೆ ದುಡ್ಡಲ್ಲಿ ಮಜವಾದಂಥ ಬಾಡೂಟ, ಬೆಂಕಿ ಬಾಡೂಟ ತಿನ್ನಬೇಕು ಅಂದರೆ ನೀವೇನು ಮಾಡಬೇಕು, ಕೆಂಗೇರಿಲಿರುವಂಥ ನಾಗದೇವನಹಳ್ಳಿ ಬನ್ನೂರ್ ದಮ್ ಬಿರಿಯಾನಿ ಹೋಟ್ಲು ನೋಡಿ, ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆ, ಅವರು ಫೋನ್ ಮಾಡ್ಕೊಂಡು ಬನ್ನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪು ಲಿಂಕು ಎಲ್ಲ ಕೊಟ್ಟಿರ್ತೀನಿ. ಬನ್ನಿ ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಲೇಬೇಕು. ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ವಿಶೇಷವಾಗಿ ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಬನ್ನಿ, ಅಥವಾ ಲವ್ ಮಾಡ್ತಿದ್ರೆ ನಿಮ್ಮ ಲವ್ಲಿ ಹಾರ್ಟ್ ಲವರ್ನ ಕರ್ಕೊಂಡು ಬನ್ನಿ. ಯು ವಿಲ್ ಎಂಜಾಯ್ ಟು ದಿ ಕೋರ್. ಪಕ್ಕ ಮನೆ ರುಚಿ. ತಿನ್ನಿ, ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಲೇಬೇಕು. ನೀವಿಲ್ಲಿ ಬಂದು ತಿನ್ನಲೇಬೇಕು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಮಲ್ಲಿಕಾ. ಏನು ತೊಗೊಂಡಿದ್ರಿ ಇವತ್ತು? ನಾನು ಬಿರಿಯಾನಿ ತೊಗೊಂಡಿದ್ದೆ. ಹೇಗಿದೆ ಬಿರಿಯಾನಿ ರುಚಿ? ಟೇಸ್ಟ್ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸರ್ ನಾವು ಸುಮಾರು ಕಡೆ ನೋಡಿದ್ದೀವಿ, ಹಾಂ ಆದರೆ ಇದಕ್ಕಿಂತ ರುಚಿ ಬೇರೆ ಕಡೆ ಎಲ್ಲೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅನಿಸುತ್ತೆ. ಓಕೆ. ಯಾಕೆ ಅಂದರೆ ಒಲೆಯಲ್ಲಿ ಮಾಡೋವಂಥದ್ದು ಒಂದು ಮನೇಲಿ ಮಾಡ್ದಂಗೆ ಇರ್ತದೆ ಕೈ ರುಚಿ. ಓಕೆ. ಅಲ್ಲಿ ನಾವು ಮನೇಲಿ ಏನು ತಿಂತೀವೋ ಅದೇ ಥರ ಸೇಮು ಆ್ಯಸ್ ಇಟ್ ಒಲೆಯಲ್ಲಿ ಮಾಡ್ದಂಗೆ ಇದು ಹೋಟ್ಲಲ್ಲಿ ಕೊಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ. ಆದರೆ ಹೊಟ್ಟೆ ತುಂಬ ಊಟ ತಿನ್ಬೋದು, ಕಂಫರ್ಟಬಲ್ ಇರುತ್ತೆ. ಹೇಗಿದೆ ಸರ್ ಬಿರಿಯಾನಿ? ಸರ್ ಸೂಪರ್ ಆಗಿದೆ ಸರ್. ಒಳ್ಳೆ ಟೇಸ್ಟ್ ನಾನು ತುಂಬ ಕಡೆ ತಿಂದಿದ್ದೀನಿ, ಈ ಟೇಸ್ಟ್ ಎಲ್ಲೂ ಸಿಗಲ್ಲ ಸರ್. ಮಾರ್ನಿಂಗ್ 4 o'clockಗೆ ಸಿಗುತ್ತಂತೆ, ಬಂದು ಟ್ರೈ ಮಾಡಿದ್ದೀನಿ. ತುಂಬ ಟೇಸ್ಟ್ ಇದೆ ಸರ್, ವರ್ತಿದೆ. ಕ್ವಾಂಟಿಟಿನೂ ಸೂಪರ್ ಆಗಿದೆ, ಕ್ವಾಲಿಟಿ ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಬನ್ನೂರ್ ದಮ್ ಬಿರಿಯಾನಿ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ? ಅಲ್ಲಿ 7-8 ವರ್ಷ ಆಯಿತು. 7-8 ವರ್ಷ ಆಯಿತು. ಹೌದು. ಭಾಳ ಅದ್ಭುತವಾದ ಸೌದೆ ಒಲೆ ಬಿರಿಯಾನಿ. ಹೌದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? ಮಾರ್ನಿಂಗು 4 o'clockಯಿಂದ ನೈಟ್ 10 o'clock ಗಂಟೆ ಇರುತ್ತೆ. ನೈಟ್ 10 o'clock. ಹೌದು. ಬೆಳಿಗ್ಗೆ 4 ಗಂಟೆಗೆ ಬಂದರೆ ಏನೇನು ಸಿಗುತ್ತೆ ಸರ್ ನಮ್ಮಲ್ಲಿ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು, ಇಡ್ಲಿ, ದೋಸೆ, ಚಾಪ್ಸು, ಚಿಕನ್ ಚಾಪ್ಸ್, ಮಟನ್ ಚಾಪ್ಸು, ಮಟನ್ ಫ್ರೈ, ಕಬಾಬು ಎಲ್ಲ ಎನಿವನ್ ಎಲ್ಲ ಇರುತ್ತೆ. ಓಕೆ. ರಾತ್ರಿ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? 10 ಗಂಟೆಗೆ ಓಪನ್ ಇರುತ್ತೆ. ಮಟನ್ ಬಿರಿಯಾನಿ ನೀವು ಹಾಕೋ ಮಸಾಲೆಗಳ ಬಗ್ಗೆ ಹೇಳಿ ಸರ್. ಮಸಾಲ ಬಿರಿಯಾನಿ ನಾವು ಹಾಕೋದೆಲ್ಲ ಹೋಮ್ ಮೇಡ್ ರೆಸಿಪಿ. ನಾವು ಯಾವುದೇ ಅಲ್ಲಿ ಅಂಗಡಿಗಳಿಂದ ತಗೊಬಂದು ನಾವು ಮಟನ್ ಬಿರಿಯಾನಿ ಮಾಡಲ್ಲ, ಎಲ್ಲ ಮನೇಲೇ ರಾ ಐಟಮ್ ತಗೊಬಂದು ಮನೇಲೇ ಪೌಡ್ರ್ ಮಾಡ್ಕೊಂಡು ಮಟನ್ ಬಿರಿಯಾನಿ ಮಾಡೋದು ನಾವು. ಓಕೆ. ಮತ್ತು ಯಾವುದೇ ಅಜಿನೋಮೋಟೊ ಆಗಲಿ, ಕಲರ್ಸ್ ಆಗಲಿ, ಯಾವುದೇ ರೀತಿಯ ನಾವು ಯೂಸ್ ಮಾಡಲ್ಲ. ಬನ್ನೂರ್ ದಮ್ ಬಿರಿಯಾನಿ ಹೋಟ್ಲು ಬರಬೇಕು ಅಂದರೆ ಹೇಗೆ ಬರಬೇಕು ಸರ್? ನೀವು ಸ್ಯಾಟಲೈಟ್ ಹೋಗೋ ರೋಡಲ್ಲಿ ನಾಗದೇವನಹಳ್ಳಿ ಚಾಲುಕ್ಯ ಬಾರ್ ಪಕ್ಕದಲ್ಲೇ ಐತೆ.
ನಾಗದೇನಹಳ್ಳಿ ಅಪ್ಪಲ್ಲ ಚಾಲುಕ್ಯ ಬಾರ್ ಪಕ್ಕದಲ್ಲೇ ಐತಿ.